ಪ್ರೀತಿಯ ಮಕ್ಕಳೇ, ಎಡುಬ್ರೈಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಎಂಬ ಅಧ್ಯಾಯವನ್ನು ಮುಂದುವರಿಸೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಲೋಹಗಳ ಮತ್ತು ಅಲೋಹಗಳ ಭೌತಿಕ ಗುಣಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ನಾವು ಲೋಹಗಳ ರಾಸಾಯನಿಕ ಗುಣಗಳು ತಿಳಿದುಕೊಳ್ಳೋಣ. ಮಕ್ಕಳೇ, ಸಾಮಾನ್ಯವಾಗಿ ಯಾವುದೇ ಧಾತುವಿನ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 1, 2 ಅಥವಾ 3 ಇಲೆಕ್ಟ್ರಾನುಗಳು ಕಂಡುಬಂದರೆ ಅದಕ್ಕೆ ನಾವು ಲೋಹ ಅಂತ ಕರಿತೀವಿ. ಉದಾಹರಣೆಗೆ, ಸೋಡಿಯಂ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 1 ಇಲೆಕ್ಟ್ರಾನ್ ಇರುತ್ತೆ. ಅದೇ ರೀತಿ ಮ್ಯಾಗ್ನೀಷಿಯಂ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ ಇರುತ್ತೆ. ಅಲ್ಯೂಮಿನಿಯಂ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 3 ಇಲೆಕ್ಟ್ರಾನ್ ಇರುತ್ತೆ. ಮಕ್ಕಳೇ, ನಾವು ಈಗಾಗಲೇ 9ನೇ ತರಗತಿಯಲ್ಲಿ ನೀಲ್ಸ್ ಬೋರ್ನ ಪರಮಾಣುವಿನ ರಚನೆ ಬಗ್ಗೆ ತಿಳಿದುಕೊಂಡಿದ್ದೀವಿ. ಆ ಸಿದ್ಧಾಂತದ ಪ್ರಕಾರ ಒಂದು ಪರಮಾಣುವಿನಲ್ಲಿ ಕೋಶ ಕೇಂದ್ರ ಇರುತ್ತೆ. ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿಂದ ರಚನೆಯಾಗಿರುತ್ತೆ. ಅದರ ಸುತ್ತಲೂ ಒಂದು ನಿರ್ದಿಷ್ಟವಾದ ಪಥದಲ್ಲಿ ಅಂದರೆ ಕವಚಗಳಲ್ಲಿ ಇಲೆಕ್ಟ್ರಾನ್ಸ್ಗಳು ಆ ನ್ಯೂಕ್ಲಿಯಸ್ಸನ್ನು ಸುತ್ತುತ್ತಾ ಇರ್ತಾವೆ. ಮತ್ತು ಮೇಲಾಗಿ ನೀಲ್ಸ್ ಬೋರ್ನ ಅಟಾಮಿಕ್ ಮಾಡೆಲನ್ನು ನಾವು KLMNO ಕವಚಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಮತ್ತು ಕೆ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರ್ತಾವೆ, ಎಲ್ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರ್ತಾವೆ, ಎಮ್ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರ್ತಾವೆ ಎಂಬುದನ್ನು ನಾವು 2n² ಸೂತ್ರದ ಸಹಾಯದಿಂದ ಅದನ್ನು ತಿಳಿದುಕೊತೀವಿ. ಮಕ್ಕಳೇ, ಇದು ನೀಲ್ಸ್ ಬೋರ್ನ ಅಟಾಮಿಕ್ ಮಾಡೆಲ್. ಮಧ್ಯದಲ್ಲಿರುವುದು ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್. ಇದರಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತಾವೆ. ಇವು KLM ಶೆಲ್ಗಳು. ಅಂದರೆ ಇವನ್ನು ನಾವು 1, 2, 3 ಅಂತಲೂ ಕೂಡ ಸೂಚಿಸ್ಬೋದು. ನಾವು ಸೋಡಿಯಂ ಪರಮಾಣುವನ್ನು ತೆಗೆದುಕೊಂಡಿವಿ ಅಂದರೆ ಅದರದ್ದು ಅಟಾಮಿಕ್ ನಂಬರ್ ಎಷ್ಟು? ಸೋಡಿಯಮ್ಮದ್ದು 11. ಇವುಗಳನ್ನು ನಾವು ಕವಚಗಳಲ್ಲಿ ವಿನ್ಯಾಸ ಮಾಡಿ ಬರೆದಾಗ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಸ್ಗಳು, ಎಲ್ ಕವಚದಲ್ಲಿ 8, ಎಮ್ ಕವಚದಲ್ಲಿ 1 ಇಲೆಕ್ಟ್ರಾನ್ ಇರುತ್ತೆ. ಇದು ಸೋಡಿಯಂ. ಅದೇ ರೀತಿ ನಾವು ಮ್ಯಾಗ್ನೀಷಿಯಮನ್ನು ತೆಗೆದುಕೊಂಡ್ರೆ ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಸ್, ಎಲ್ ಕವಚದಲ್ಲಿ 8, ಎಮ್ ಕವಚದಲ್ಲಿ 2. ಇದು ಯಾವುದು? ಮ್ಯಾಗ್ನೀಷಿಯಂ. ಅದೇ ರೀತಿ ನಾವು ಅಲ್ಯೂಮಿನಿಯಮನ್ನು ಬರೆದಾಗ ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಎಮ್ ಕವಚದಲ್ಲಿ 3 ಇಲೆಕ್ಟ್ರಾನ್ಸ್ಗಳು. ಇದು ಯಾವುದು? ಅಲ್ಯೂಮಿನಿಯಂ. ಅಂದರೆ ಯಾವುದೇ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 1, 2 ಅಥವಾ 3 ಇಲೆಕ್ಟ್ರಾನ್ಸ್ಗಳು ಕಂಡು ಬಂದರೆ ಅದಕ್ಕೆ ನಾವು ಲೋಹ ಅಂದರೆ ಮೆಟಲ್ ಅಂತ ಕರಿತೀವಿ. ಅದೇ ರೀತಿ ಯಾವುದೇ ಧಾತುವಿನ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 4, 5, 6 ಅಥವಾ 7 ಇಲೆಕ್ಟ್ರಾನ್ಸ್ಗಳು ಕಂಡು ಬಂದರೆ ಅದಕ್ಕೆ ನಾವು ಅಲೋಹ ಅಂದರೆ ನಾನ್ ಮೆಟಲ್ ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಬನ್ ತೆಗೆದುಕೊಂಡ್ರೆ ಅದರ ಅತ್ಯಂತ ಹೊರಕವಚದಲ್ಲಿ 4 ಇಲೆಕ್ಟ್ರಾನ್ ಇರುತ್ತೆ. ನೈಟ್ರೋಜನನ್ನು ತೆಗೆದುಕೊಂಡ್ವಿ ಅಂದರೆ ಅದರ ಅತ್ಯಂತ ಹೊರಕವಚದಲ್ಲಿ 5 ಇಲೆಕ್ಟ್ರಾನ್ ಇರುತ್ತೆ. ಆಕ್ಸಿಜನ್ ತೆಗೆದುಕೊಂಡ್ವಿ ಅಂದರೆ 6, ಫ್ಲೋರಿನನ್ನು ತೆಗೆದುಕೊಂಡ್ವಿ ಅಂದರೆ 7. ನ್ಯೂಕ್ಲಿಯಸ್ ಅಂತ ಕರಿತೀವಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಇದು ಕೆ ಶೆಲ್ ಮತ್ತು ಎಲ್ ಶೆಲ್. ಈಗ ನಾವು ಕಾರ್ಬನ್ ತೆಗೆದುಕೊಂಡ್ರೆ ಕೆ ಶೆಲ್ನಲ್ಲಿ 2, ಎಲ್ ಶೆಲ್ನಲ್ಲಿ 4 ಇಲೆಕ್ಟ್ರಾನ್ ಬರುತ್ತೆ. ಅದೇ ರೀತಿ ನಾವು ನೈಟ್ರೋಜನ್ ತೆಗೆದ್ರೆ ಅದರದ್ದು ಪರಮಾಣು ಸಂಖ್ಯೆ ಎಷ್ಟು? 7. ಅದನ್ನು ನಾವು ಕೆ ಮತ್ತು ಎಲ್ ಬರೆದಾಗ 2 ಮತ್ತು 5 ಆಗುತ್ತೆ. ಅದೇ ರೀತಿ ನಾವು ಆಕ್ಸಿಜನ್ ತೆಗೆದುಕೊಂಡ್ರೆ ಅದರ ಪರಮಾಣು ಸಂಖ್ಯೆ 8, ಕೆ ಶೆಲ್ನಲ್ಲಿ 2, ಎಲ್ ಶೆಲ್ನಲ್ಲಿ 6. ಅದೇ ರೀತಿ ನಾವು ಫ್ಲೋರಿನನ್ನು ಬರೆದಾಗ ಅದರದ್ದು ಅಟಾಮಿಕ್ ನಂಬರ್ ಎಷ್ಟು? 9. ಅದನ್ನು ನಾವು 2 ಮತ್ತು 7 ಅಂತ ಬರಿತೀವಿ.
ಈ ರೀತಿ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 4, 5, 6, 7 ಇಲೆಕ್ಟ್ರಾನ್ಸ್ಗಳು ಕಂಡು ಬಂದರೆ ಅದಕ್ಕೆ ನಾವು ಅಲೋಹ ಅಂದರೆ ನಾನ್ ಮೆಟಲ್ ಅಂತ ಕರಿತೀವಿ. ಈಗ ನಾವು ಲೋಹಗಳ ರಾಸಾಯನಿಕ ಗುಣಗಳನ್ನು ತಿಳಿಯೋಣ. ಮೊದಲನೇದಾಗಿ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ. ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ, ಆ ಚಟುವಟಿಕೆಯನ್ನು ತಿಳಿಯೋಣ. ಈ ಚಟುವಟಿಕೆ ಮಾಡಲು ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ, ಸೀಸ ಮತ್ತು ಮ್ಯಾಗ್ನೀಷಿಯಂ, ಸತು ಮತ್ತು ಸೋಡಿಯಂ ಲೋಹಗಳ ಮಾದರಿಯನ್ನು ಸಂಗ್ರಹಿಸಬೇಕು. ಇಕ್ಕಳದ ಸಹಾಯದಿಂದ ಮೇಲಿನ ಯಾವುದಾದರೊಂದು ಲೋಹದ ಚೂರನ್ನು ಹಿಡಿದುಕೊಂಡು ಬೆಂಕಿಯ ಜ್ವಾಲೆಯಲ್ಲಿ ಉರಿಸಿ ಇದೇ ರೀತಿಯ ಇತರ ಲೋಹದ ಚೂರುಗಳನ್ನು ತೆಗೆದುಕೊಂಡು ಉರಿಸಿ. ಅಂದರೆ ಈ ಮಾದರಿಗಳನ್ನು ಏನು ನಾವು ಸಂಗ್ರಹಿಸಿದಲ್ಲ, ಇವನ್ನ ಒಂದೊಂದಾಗಿ ನಾವು ಇಕ್ಕಳದ ಸಹಾಯದಿಂದ ಏನು ಮಾಡಬೇಕು, ಜ್ವಾಲೆಯಲ್ಲಿ ಉರಿಸಬೇಕು. ಉತ್ಪನ್ನ ಉಂಟಾದರೆ ಸಂಗ್ರಹಿಸಬೇಕು. ಅಂದರೆ ಯಾವುದಾದರೂ ಇದರಿಂದ ಉತ್ಪನ್ನ ಉಂಟಾದರೆ ಸಂಗ್ರಹಿಸಬೇಕು. ಉದಾಹರಣೆಗೆ ನಾವು ಮ್ಯಾಗ್ನೀಷಿಯಂ ರಿಬ್ಬನನ್ನು ಕಾಯಿಸಿದಾಗ ಮ್ಯಾಗ್ನೀಷಿಯಂ ಆಕ್ಸೈಡ್ ಎಂಬ ಬಿಳಿ ಪುಡಿ ಉತ್ಪನ್ನ ನಮಗೆ ಸಿಗುತ್ತೆ. ಉತ್ಪನ್ನಗಳು ಹಾಗೂ ಲೋಹದ ಮೇಲ್ಮೈ ತಂಪಾಗಲು ಬಿಡುವುದು. ಅಂದರೆ ಕಾಯಿಸಿದ ನಂತರ ಆ ಉಂಟಾದ ಉತ್ಪನ್ನ ಮತ್ತು ಆ ಲೋಹವನ್ನು ಏನು ಮಾಡಬೇಕು, ನಾವು ತಂಪಾಗಲು ಬಿಡಬೇಕು. ಯಾವ ಲೋಹ ಸುಲಭವಾಗಿ ಉರಿಯುತ್ತದೆ ಅಂದರೆ ನಾವು ಅಬ್ಸರ್ವೇಷನ್ ವೀಕ್ಷಣೆಯನ್ನು ಮಾಡಬೇಕು. ಅಂದರೆ ಯಾವ ಲೋಹ ಸುಲಭವಾಗಿ ಉರಿಯುತ್ತದೆ, ಲೋಹವು ಉರಿದಾಗ ಯಾವ ಬಣ್ಣದ ಜ್ವಾಲೆಯನ್ನು ನೀವು ಗಮನಿಸುವಿರಿ. ಅಂದರೆ ನಾವು ಅದನ್ನು ಚಟುವಟಿಕೆ ಮಾಡುವಾಗ ಆ ಲೋಹ ಉರಿಯುವಾಗ ಯಾವ ರೀತಿಯ ಬಣ್ಣದ ಜ್ವಾಲೆಯನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಉರಿಸಿದ ನಂತರ ಅದರ ಲೋಹದ ಮೇಲ್ಮೈ ಹೇಗೆ ಕಾಣಿಸುತ್ತದೆ ಅದನ್ನು ಕೂಡ ವೀಕ್ಷಣೆ ಮಾಡಬೇಕು. ಆಕ್ಸಿಜನ್ ಜೊತೆ ಲೋಹಗಳ ಪ್ರತಿವರ್ತನೆಯ ಇಳಿಕೆಯ ಕ್ರಮದಲ್ಲಿ ಅವುಗಳನ್ನು ಜೋಡಿಸಿ. ಅಂದರೆ ಯಾವ ಲೋಹ ಬೇಗನೆ ಉರಿಯುತ್ತೆ, ಯಾವ ಲೋಹ ಕಾಲಾವಕಾಶ ತೆಗೆದುಕೊಳ್ತದೆ, ಅವುಗಳ ಒಂದು ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವುಗಳನ್ನು ನಾವು ಇಳಿಕೆಯ ಕ್ರಮದಲ್ಲಿ ಬರೆಯಬೇಕು. ಉತ್ಪನ್ನಗಳನ್ನು ನೀರಿನಲ್ಲಿ ವಿಲೀನಗೊಳ್ಳುತ್ತವೆ ಎಂಬುದನ್ನು ಪರೀಕ್ಷಿಸಬೇಕು. ವೀಕ್ಷಣೆ ಅಂದರೆ ಈ ಚಟುವಟಿಕೆ ಮಾಡಿದಾಗ ನಾವು ಏನನ್ನು ವೀಕ್ಷಣೆ ಮಾಡ್ತೀವಿ. ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ. ಆದರೆ ಕೆಲವು ಲೋಹಗಳು ಆಕ್ಸಿಜನ್ ಜೊತೆ ಪ್ರತಿವರ್ತಿಸುವುದಿಲ್ಲ. ಅಂದರೆ ಲೋಹವು ಆಕ್ಸಿಜನ್ ಜೊತೆ ವರ್ತಿಸಿದರೆ ಲೋಹದ ಆಕ್ಸೈಡು ಉಂಟಾಗುತ್ತೆ. ಇಲ್ಲಿ ಒಂದು ಉದಾಹರಣೆಯನ್ನು ಚಿತ್ರವನ್ನು ಕೊಟ್ಟಿದೆ, ಗಮನಿಸಿ. ಇದು ನಾವು ಮೊದಲನೇ ಅಧ್ಯಾಯದಲ್ಲಿ ಕಲಿತಿದ್ದೀವಿ. ಏನಪ್ಪ ಅಂದರೆ ಮ್ಯಾಗ್ನೀಷಿಯಂ ರಿಬ್ಬನನ್ನು ನಾವು ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಉರಿಸಿದಾಗ ಅದು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಎಂಬ ಉತ್ಪನ್ನವನ್ನು ನಮ್ಗೆ ಕೊಡುತ್ತೆ. ಉದಾಹರಣೆಗೆ ತಾಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಅದು ಆಕ್ಸಿಜನ್ ಜೊತೆಗೆ ಸೇರಿ ತಾಮ್ರದ ಸೆಕೆಂಡ್ ಆಕ್ಸೈಡ್ ಆಗುತ್ತದೆ. ಇದೊಂದು ಕಪ್ಪು ಆಕ್ಸೈಡ್. ಇದೊಂದು ಉತ್ಕರ್ಷಣ ಕ್ರಿಯೆಗೆ ಒಂದು ಉದಾಹರಣೆ. ಇದನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ಕಲಿತಿದ್ದೀವಿ. ಕಾಪರ್ ಪೌಡರ್, ಇಲ್ಲಿ ತಾಮ್ರದ ಪುಡಿಯನ್ನು ನಾವು ಕಾಯಿಸಿದಾಗ ಈ ರೀತಿ ನಮ್ಗೆ ಕಪ್ಪು ತಾಮ್ರದ ಆಕ್ಸೈಡ್ ಉತ್ಪನ್ನ ದೊರೆಯುತ್ತೆ. ಇದನ್ನು ನಾವು ರಾಸಾಯನಿಕ ಸಮೀಕರಣದಲ್ಲಿ ಬರೆದಾಗ ತಾಮ್ರ ಇದರ ಜೊತೆ ಆಮ್ಲಜನಕ ಜೊತೆಗೆ ವರ್ತಿಸಿದಾಗ ಅದೇನಾಗುತ್ತೆ, ತಾಮ್ರದ ಆಕ್ಸೈಡ್ ಅಂದರೆ ಕಪ್ಪು ಆಕ್ಸೈಡ್ ದೊರೆಯುತ್ತೆ. ಇದನ್ನು ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸಿದಾಗ ಇಲ್ಲಿ 2 ಸಹಾಂಕವನ್ನು ಇಲ್ಲಿ 2 ಸಹಾಂಕವನ್ನು ಉಪಯೋಗಿಸಿದರೆ ಇದೊಂದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉತ್ಪನ್ನವಾಗಿ ಕೊಡುತ್ತೆ. ಇದರ ರಾಸಾಯನಿಕ ಸಮೀಕರಣ ಯಾವ ರೀತಿ ಬರೀಬೋದು, ಅಲ್ಯೂಮಿನಿಯಂ ಅಂದರೆ Al, ಇದರ ಜೊತೆ ಆಮ್ಲಜನಕದ ಜೊತೆ
ಏನಾಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್. ಇದನ್ನು ನಾವು ಸರಿದೂಗಿಸಬೇಕಾದ್ರೆ ಇಲ್ಲಿ 2 ನಾವು ಸಹಾಂಕವನ್ನು ಉಪಯೋಗಿಸಬೇಕು, ಇಲ್ಲಿ 3 ಸಹಾಂಕವನ್ನು ಉಪಯೋಗಿಸಬೇಕು, ಇಲ್ಲಿ 4 ಸಹಾಂಕವನ್ನು ಉಪಯೋಗಿಸಬೇಕು. ನಮಗೆ ಗೊತ್ತಿರುವ ಹಾಗೆ ಲೋಹದ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟು ಮಾಡುತ್ತವೆ. ಅಂದರೆ ಲೋಹದ ಆಕ್ಸೈಡುಗಳು ಪ್ರತ್ಯಾಮ್ಲೀಯ ಗುಣ ಹೊಂದಿವೆ. ನಮಗೆ ಗೊತ್ತಿದೆ ಏನಪ್ಪ ಅಂದರೆ ಲೋಹದ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ. ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ನಾವೇನಂತ ಕರಿತೀವಿ, ತಟಸ್ಥೀಕರಣ ರಾಸಾಯನಿಕ ಕ್ರಿಯೆ. ಇದು ಯಾವುದಪ್ಪ ಅಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಇಲ್ಲಿ ಲೋಹದ ಆಕ್ಸೈಡುಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುತ್ತದೆ ಅಂತ ಅರ್ಥ ಏನು, ಲೋಹದ ಆಕ್ಸೈಡುಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ತೋರಿಸ್ತಾವೆ. ಉದಾಹರಣೆಗೆ ನಾವು ಲೋಹದ ಆಕ್ಸೈಡ್ ಅಂದರೆ ಕಾಪರ್ ಆಕ್ಸೈಡ್ ಒಂದು ಉದಾಹರಣೆ ತೆಗೆದುಕೊಂಡಿವಿ ಅಂದರೆ ಇದರ ಜೊತೆಗೆ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಈ ಆಮ್ಲದೊಂದಿಗೆ ವರ್ತಿಸಿದಾಗ ಅವು ಏನು ಮಾಡ್ತಾವೆ, ಕಾಪರ್ ಕ್ಲೋರೈಡ್ ಅದರ ಜೊತೆಗೆ ನೀರನ್ನು ಉಂಟು ಮಾಡುತ್ತೆ. ಇದು ಒಂದು ಲವಣ, ಇದು ನೀರು, ಇದು ಒಂದು ಲೋಹದ ಆಕ್ಸೈಡ್. ಇದು ಒಂದು ಆಮ್ಲ. ಇದನ್ನು ನಾವು 2 ಸಹಾಂಕವನ್ನು ಉಪಯೋಗಿಸಿದರೆ ಇದು ಒಂದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಆದರೆ ಕೆಲವು ಲೋಹದ ಆಕ್ಸೈಡ್ಗಳಾದ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನು ಏನು ಮಾಡ್ತೈತಿ, ಪ್ರದರ್ಶಿಸುತ್ತದೆ. ಇವುಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂದರೆ ಎಂಪೋಟರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಅಂದರೆ ಇವು ಆಮ್ಲದ ಜೊತೆಗೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಗುಣವನ್ನು ಸೂಚಿಸ್ತಾವೆ, ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿದಾಗ ಆಮ್ಲೀಯ ಗುಣಗಳನ್ನು ತೋರಿಸ್ತಾವೆ. ಆದ್ದರಿಂದ ಇವುಗಳಿಗೆ ನಾವು ಉಭಯವರ್ತಿಗಳು ಅಂತ ಕರಿತೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಆಮ್ಲದೊಂದಿಗೆ ಅಂದರೆ HCl ಜೊತೆಗೆ ವರ್ತಿಸಿದಾಗ ಅದು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ನೀರನ್ನು ಉಂಟು ಮಾಡುತ್ತೆ. ಇದಕ್ಕೆ ನಾವಿಲ್ಲಿ 3 ಸಹಾಂಕವನ್ನು, ಇಲ್ಲಿ 2, ಇಲ್ಲಿ 6 ಸಹಾಂಕ, ಅಂದರೆ ಇಲ್ಲಿ ಇದು ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತಾ ಇದೆ. ಇದೇ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಇದು ಸೋಡಿಯಂ ಅಲ್ಯೂಮಿನೇಟ್ ಎಂಬ ಉತ್ಪನ್ನ, ಅದರ ಜೊತೆಗೆ ನೀರನ್ನು, ಅಂದರೆ ಇದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಆಮ್ಲೀಯ ಗುಣವನ್ನು ಸೂಚಿಸುತ್ತೆ. ಇಲ್ಲಿ 2 ಸಹಾಂಕವನ್ನು ಬರೀಬೇಕು, 2 ಸಹಾಂಕ. ಇದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಅಂದರೆ ಅಲ್ಕಲೀಸ್ಗಳನ್ನು ಉಂಟು ಮಾಡುತ್ತೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ. ಅಂದರೆ ಕೆಲವು ಲೋಹದ ಆಕ್ಸೈಡ್ಗಳು ಏನು ಮಾಡ್ತಾವೆ, ನೀರಿನಲ್ಲಿ ಕರಗಿ ಅಲ್ಕಲೀಸ್ಗಳನ್ನು ಉತ್ಪತ್ತಿ ಮಾಡ್ತಾವೆ, ಅಂದರೆ ಕ್ಷಾರಗಳನ್ನು ಉತ್ಪತ್ತಿ ಮಾಡ್ತಾವೆ. ಈಗ ಉದಾಹರಣೆಗೆ ಸೋಡಿಯಂ ಆಕ್ಸೈಡ್ ಇದರ ಜೊತೆಗೆ ನೀರಿನೊಂದಿಗೆ ಕರಗಿ ಏನುಂಟು ಮಾಡುತ್ತೆ, NaOS ಸೋಡಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಪೊಟ್ಯಾಷಿಯಂ ಆಕ್ಸೈಡ್ ನೀರಿನಲ್ಲಿ ಕರಗಿ 2KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪನ್ನವಾಗಿ ಕೊಡುತ್ತೆ. ಈ ಚಟುವಟಿಕೆಯಿಂದ ತಿಳಿದು ಬರುವುದೇನೆಂದರೆ ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆ
ಪ್ರತಿವರ್ತಿಸುವುದಿಲ್ಲ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆ ಪ್ರತಿವರ್ತಿಸುತ್ತವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಗಾಳಿಯಲ್ಲಿ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಸಾಮಾನ್ಯ ಉಷ್ಣತೆಯಲ್ಲಿ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳ ಹೊರಪದರವು ತೆಳುವಾದ ಆಕ್ಸೈಡ್ ಪದರನಿಂದ ಮುಚ್ಚಿರುತ್ತದೆ. ನಮಗೆ ಗೊತ್ತಿದೆ, ನಾವು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಒಳಪಡಿಸೋದು, ಉದಾಹರಣೆಗೆ ಮ್ಯಾಗ್ನೀಷಿಯಮನ್ನು ನಾವು ಉಸುಕಿನ ಕಾಗದಿಂದ ಸರಿಯಾಗಿ ಅದನ್ನು ಉಜ್ಜಿ ನಾವೇನಪ್ಪ ಅಂದ್ರೆ ಅದನ್ನು ಗಾಳಿಯಲ್ಲಿ ಉರಿಸ್ತೀವಿ. ಏಕೆಂದರೆ ಅದರ ಮೇಲೆ ಒಂದು ತೆಳುವಾದ ಆಕ್ಸೈಡ್ ಪದರ ನಿರ್ಮಾಣವಾಗಿರುತ್ತೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಗಟ್ಟುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಹಾಳಾಗುವುದನ್ನು ತಡೆಗಟ್ಟುತ್ತೆ. ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ, ಆದರೆ ರಜಗಳನ್ನು ಬರ್ನರ್ನ ಜ್ವಾಲೆಯಲ್ಲಿ ಮೇಲೆ ಕಾಯಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತೆ. ಇಲ್ಲಿ ನೋಡಿ ಏನಪ್ಪ ಅಂದರೆ ಇದು ಐರನ್ ಫೈಲಿಂಗ್ಸ್ ಅಂತ ಕರಿತೀವಿ. ಕಬ್ಬಿಣದ ರಜಗಳು ಇವು. ಇದನ್ನು ಈ ರೀತಿ ಉರಿಸಿದಾಗ ಈ ರೀತಿ ನಮ್ಗೆ ಕಂಡುಬರ್ತದೆ. ತಾಮ್ರವು ಉರಿಯುವುದಿಲ್ಲ, ಆದರೆ ಬಿಸಿಯಾದ ಲೋಹದ ಮೇಲ್ಮೈಗೆ ಕಪ್ಪನೆಯ ತಾಮ್ರದ ಸೆಕೆಂಡ್ ಆಕ್ಸೈಡ್ ಪದರಾಗಿ ಲೇಪನಗೊಳ್ಳುತ್ತೆ. ಈಗಾಗಲೇ ನಾವು ಈ ಪ್ರಯೋಗವನ್ನು ನೋಡಿದ್ವಿ. ಮತ್ತು ಚಿನ್ನದ ಹೆಚ್ಚಿನ ಉಷ್ಣತೆಯಲ್ಲಿಯೂ ಆಕ್ಸಿಜನ್ ಜೊತೆ ವರ್ತಿಸುವುದಿಲ್ಲ. ಅಂದರೆ ಬೆಳ್ಳಿ ಮತ್ತು ಚಿನ್ನ ಹೆಚ್ಚಿನ ಉಷ್ಣತೆ ಇದ್ದರೂ ಕೂಡ ಆಕ್ಸಿಜನ್ ಜೊತೆ ವರ್ತಿಸುವುದಿಲ್ಲ. ಈ ಚಟುವಟಿಕೆ ಮಾಡಿದ ನಂತರ ಇಲ್ಲಿ ತೆಗೆದುಕೊಂಡ ಲೋಹಗಳಲ್ಲಿ ಸೋಡಿಯಂ ಅತಿ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ. ಮ್ಯಾಗ್ನೀಷಿಯಂ ಕ್ರಿಯಾಶೀಲತೆಯು ಸೋಡಿಯಂಗಿಂತ ಕಡಿಮೆಯಾಗಿದೆ. ಆದರೆ ಸತು, ಕಬ್ಬಿಣ, ತಾಮ್ರ ಮತ್ತು ಸೀಸದ ಕ್ರಿಯಾಶೀಲತೆ ಆಕ್ಸಿಜನ್ನೊಂದಿಗೆ ನಿರ್ಧರಿಸಲು ಸಹಾಯವಾಗುವುದಿಲ್ಲ. ಈಗ ನಾವು ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಚಟುವಟಿಕೆ 3.9ರಲ್ಲಿ ತೆಗೆದುಕೊಂಡ ಲೋಹಗಳ ಚೂರುಗಳನ್ನೇ ತೆಗೆದುಕೊಳ್ಳಿ. ಈ ಲೋಹಗಳ ಸಣ್ಣ ಚೂರುಗಳನ್ನು ಅರ್ಧ ಭಾಗದಷ್ಟು ತಣ್ಣೀರು ತುಂಬಿರುವ ಪ್ರತ್ಯೇಕ ಬೀಕರುಗಳ ಒಳಗೆ ಹಾಕಿ. ಅಂದರೆ ಕೆಲವು ಬೀಕರ್ಗಳು ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರನ್ನು ತುಂಬಬೇಕು. ಈ ನಾವು ತೆಗೆದುಕೊಂಡ ಮಾದರಿಗಳನ್ನು ಆ ಬೀಕರ್ಗಳಲ್ಲಿ ಪ್ರತ್ಯೇಕವಾಗಿ ಹಾಕಬೇಕು. ಯಾವ ಲೋಹ ತಣ್ಣೀರಿನ ಜೊತೆ ಪ್ರತಿವರ್ತಿಸಿದೆ? ಅವು ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಆಧಾರದ ಮೇಲೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಅಂದರೆ ನಾವು ಈ ಲೋಹಗಳನ್ನು ತಣ್ಣೀರಿನಲ್ಲಿ ಹಾಕಿದಾಗ ಯಾವುದು ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸಿದೆಯಲ್ಲ ಅವುಗಳನ್ನು ನಾವೇನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು. ನೀರಿನ ಮೇಲೆ ಹಾಕಿದಾಗ ಯಾವುದಾದರೂ ಲೋಹ ಬೆಂಕಿ ಉತ್ಪತ್ತಿ ಮಾಡಿದೆಯೇ ಎಂಬುದನ್ನು ಕೂಡ ನಾವು ಗಮನಿಸಬೇಕು. ಉದಾಹರಣೆಗೆ ಸೋಡಿಯಮ್ಮನ್ನು ನಾವು ನೀರಿನಲ್ಲಿ ಹಾಕಿದ ತಕ್ಷಣ ಅದೇನಾಗುತ್ತೆ, ಬೆಂಕಿಯನ್ನು ಹತ್ತಿಕೊಳ್ಳುತ್ತೆ. ಯಾವುದಾದರೂ ಲೋಹ ಸ್ವಲ್ಪ ಸಮಯದ ನಂತರ ತೇಲಲು ಪ್ರಾರಂಭಿಸಿದೆ ಅಂದರೆ ಈ ಲೋಹಗಳಲ್ಲಿ ಯಾವುದಾದ್ರೂ ಲೋಹ ನೀರಿನಲ್ಲಿ ತೇಲ್ತಾ ಇದೆಯಾ ಅದನ್ನು ಕೂಡ ನಾವೇನು ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ತಣ್ಣೀರಿನ ಜೊತೆ ವರ್ತಿಸದ ಲೋಹಗಳ ಚೂರುಗಳನ್ನು ಅರ್ಧ ಭಾಗದಷ್ಟು ಬಿಸಿ ನೀರು ತುಂಬಿದ ಬೀಕರುಗಳಿಗೆ ಹಾಕಿ. ಅಂದರೆ ತಣ್ಣೀರಿನ ಜೊತೆ ವರ್ತಿಸಲಾರದಂತಹ ಲೋಹಗಳನ್ನು ನಾವೇನು ಮಾಡಬೇಕು, ಬಿಸಿ ನೀರಿನಲ್ಲಿ ಹಾಕಬೇಕು. ಯಾವ ಲೋಹಗಳು ಬಿಸಿ ನೀರಿನ ಜೊತೆಗೂ ವರ್ತಿಸುವುದಿಲ್ಲವೋ ಅವುಗಳನ್ನು ಚಿತ್ರ 3.3ರಲ್ಲಿ ತೋರಿಸಿರುವಂತೆ ಸಲಕರಣೆಗಳನ್ನು ಜೋಡಿಸಿ ಹಬೆಯ ಜೊತೆ ಅವುಗಳನ್ನು ಪ್ರತಿವರ್ತನೆಯನ್ನು ಗಮನಿಸಬೇಕು. ಅಂದರೆ ತಣ್ಣೀರಿನ ಜೊತೆಗೂ ಮತ್ತು ಬಿಸಿ ನೀರಿನ ಜೊತೆಗೂ ವರ್ತಿಸಲಾರದಂಥ ಲೋಹಗಳನ್ನು ನಾವು ಹಬೆಯ ಜೊತೆಗೆ ವರ್ತಿಸಿ ಪರೀಕ್ಷಿಸಬೇಕು. ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದರ ಆಧಾರದ ಮೇಲೆ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಬೇಕು. ಈಗ ನೀವು ಚಿತ್ರ 3.3ನ್ನು ಗಮನಿಸಿ. ಏನು, ನೀರಿನಲ್ಲಿ ಅದ್ದಿದ ಗಾಜಿನ ನೂಲನ್ನು ತೆಗೆದುಕೊಳ್ಬೇಕು. ಇದಕ್ಕೆ ನಾವು
ಬರ್ನರ್ ಮುಖಾಂತರ ಕಾಯಿಸಿದಾಗ ಇದು ಹಬೆಯನ್ನು ಉಂಟು ಮಾಡುತ್ತೆ. ಇಲ್ಲಿ ನಾವು ಲೋಹದ ಚೂರನ್ನು ಇಟ್ಟಿರ್ತೀವಿ. ಆ ಹಬೆಯು ಹೋಗಿ ಏನಪ್ಪ ಅಂದರೆ ಲೋಹದ ಚೂರಿನ ಜೊತೆ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತೆ. ಅಲ್ಲಿ ಏನಪ್ಪ ಅಂದ್ರೆ ಒಂದು ಅನಿಲ ಬಿಡುಗಡೆ ಆಗುತ್ತೆ. ಅದು ನಿರ್ಗಮ ನಾಳದ ಮುಖಾಂತರ ಏನು ಮಾಡ್ತೀವಿ ನಾವು ಆ ಅನಿಲವನ್ನು ಒಂದು ಪ್ರತ್ಯೇಕ ಬೀಕರ್ನಲ್ಲಿ ಪಡೆದುಕೊಳ್ತೀವಿ. ಆ ಬೀಕರ್ನಲ್ಲಿ ಏನಪ್ಪ ಅಂದ್ರೆ ತಲೆ ಕೆಳಗಾಗಿ ಮಾಡಿದಂಥ ಒಂದು ಪ್ರನಾಳ ಇರುತ್ತೆ. ಆ ಪ್ರನಾಳದಲ್ಲಿ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ ಶೇಖರಣೆ ಆಗುತ್ತೆ. ಚಟುವಟಿಕೆಯಿಂದ ತಿಳಿದು ಬರುವುದೇನೆಂದರೆ ಸಾಮಾನ್ಯವಾಗಿ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಲೋಹದ ಆಕ್ಸೈಡುಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳಾಗುತ್ತವೆ. ಆದರೆ ಎಲ್ಲ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಅಂದರೆ ಲೋಹ ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಪುನಃ ಈ ಲೋಹದ ಆಕ್ಸೈಡನ್ನು ನೀರಿನಲ್ಲಿ ನಾವು ಕರಗಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತೆ. ಈಗ ನಾವು ತಣ್ಣೀರಿನಲ್ಲಿ ಲೋಹದ ಪ್ರತಿವರ್ತನೆ ಬಗ್ಗೆ ತಿಳಿಯೋಣ. ಪೊಟ್ಯಾಷಿಯಂ ಮತ್ತು ಸೋಡಿಯಂನಂಥ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುತ್ತವೆ. ಈ ರಾಸಾಯನಿಕ ಕ್ರಿಯೆಯು ಅತ್ಯಂತ ತೀವ್ರ ಮತ್ತು ಬಹಿರುಷ್ಣಕವಾಗಿದ್ದು ಬಿಡುಗಡೆಯಾದ ಹೈಡ್ರೋಜನ್ ಅನಿಲವು ತಕ್ಷಣ ಹೊತ್ತಿಕೊಂಡು ಉರಿಯುತ್ತದೆ. ಇದಕ್ಕೆ ನಾವು ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣವನ್ನು ಬರೆದಾಗ ಏನು ಪೊಟ್ಯಾಷಿಯಂ ಇದರ ಜೊತೆಗೆ ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗುತ್ತೆ, ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಉತ್ಪನ್ನವನ್ನು ಕೊಡುತ್ತೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಅದರ ಜೊತೆಗೆ ಮತ್ತೇನು ಮಾಡುತ್ತೆ, ಉಷ್ಣವನ್ನು ಅಂದರೆ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಇದಕ್ಕೆ 2 ಸಹಾಂಕವನ್ನು ಉಪಯೋಗಿಸಬೇಕು. ಇಲ್ಲಿ 2 ಹಾಕಿದಾಗ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ ಆಗುತ್ತೆ. ಇನ್ನು ಸೋಡಿಯಮನ್ನು ತೆಗೆದುಕೊಂಡಿವಿ ಅಂದರೆ ಸೋಡಿಯಮ್ಮು ಕೂಡ ನೀರಿನ ಜೊತೆಗೆ ವರ್ತಿಸಿದಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಅದರ ಜೊತೆಗೆ ಉಷ್ಣ ಶಕ್ತಿ. ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆ ತೀವ್ರ ಕಡಿಮೆ. ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಮೇಲಾಗಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುತ್ತವೆ. ನೋಡಿ ಇಲ್ಲಿ ಏನಪ್ಪ ಅಂದರೆ ಈ ಚಿತ್ರವನ್ನು ಗಮನಿಸಿ. ಈ ಗುಳ್ಳೆಗಳು ಏನಾಗ್ಯಾವು ಕ್ಯಾಲ್ಸಿಯಂ ಮೇಲೆ ಏನಾಗ್ಯಾವು ಅಂಟಿಕೊಂಡವು. ಈಗ ರಾಸಾಯನಿಕ ಸಮೀಕರಣವನ್ನು ನೋಡೋಣ. ಕ್ಯಾಲ್ಸಿಯಂ ಅಂದ್ಕೊಳ್ಳಿ Ca, ಇದರ ಜೊತೆ ನೀರಿನ ಜೊತೆ ಏನಾಗುತ್ತೆ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ 2. ತಣ್ಣೀರಿನೊಂದಿಗೆ ಮ್ಯಾಗ್ನೀಷಿಯಂ ಪ್ರತಿವರ್ತಿಸುವುದಿಲ್ಲ. ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವ ಆಧಾರದ ಮೇಲೆ ಲೋಹಗಳ ಏರಿಕೆ ಕ್ರಮದ ಜೋಡಣೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಸೋಡಿಯಂ. ಈಗ ನಾವು ಬಿಸಿ ನೀರಿನಲ್ಲಿ ಲೋಹಗಳ ಪ್ರತಿವರ್ತನೆ ಬಗ್ಗೆ ತಿಳಿಯೋಣ. ಮ್ಯಾಗ್ನೀಷಿಯಂ ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವ ಕಾರಣ ಇದು ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಅಂದರೆ ಕ್ಯಾಲ್ಸಿಯಂ ಯಾವ ರೀತಿ ತೇಲುತ್ತೆ ಅದೇ ರೀತಿ ಏನಪ್ಪ ಅಂದರೆ ಮ್ಯಾಗ್ನೀಷಿಯಂ ಏನಾಗುತ್ತೆ ಬಿಸಿ ನೀರಿನಲ್ಲಿ ತೇಲ್ತದೆ. ಇದರ ಒಂದು ರಾಸಾಯನಿಕ ಕ್ರಿಯೆಯನ್ನು ಬರೆದಾಗ Mg ಪ್ಲಸ್ H2O MgOH ಟ್ವೈಸ್ ಪ್ಲಸ್ H2 ಅಂದರೆ ಹೈಡ್ರೋಜನ್ ಗ್ಯಾಸನ್ನು ಬಿಡುಗಡೆ ಮಾಡುತ್ತೆ. ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂಥ ಲೋಹಗಳು ತಣ್ಣನೆಯ ಅಥವಾ ಬಿಸಿ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಅಂದರೆ ಅಲ್ಯೂಮಿನಿಯಂ, ಕಬ್ಬಿಣ, ಸತು ಇವು ತಣ್ಣೀರಿನ ಜೊತೆ ಆಗಲಿ ಅಥವಾ ಬಿಸಿ ನೀರಿನ ಜೊತೆ ಆಗಲಿ
ಪ್ರತಿವರ್ತಿಸುವುದಿಲ್ಲ. ಇನ್ನು ಹಬೆಯ ಜೊತೆ ಲೋಹಗಳ ಪ್ರತಿವರ್ತನೆ. ಈಗ ನಾವು ಚಿತ್ರವನ್ನು 3.3 ವೀಕ್ಷಣೆ ಮಾಡಿದ್ದೀವಿ. ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ಹಬೆಯ ಜೊತೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ಗಳನ್ನು ಉಂಟು ಮಾಡುತ್ತವೆ. ಅದು ಯಾವ ರೀತಿ ಅನ್ನೋದನ್ನು ರಾಸಾಯನಿಕ ಸಮೀಕರಣದ ಮುಖಾಂತರ ನೋಡೋಣ. ಅಲ್ಯೂಮಿನಿಯಂ ಅಂದರೆ Al, ನೀರಿನ ಜೊತೆ ಪ್ರತಿವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ. ಇದನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸಿದಾಗ ಇಲ್ಲಿ 3 ಸಹಾಂಕವನ್ನು ಉಪಯೋಗಿಸಬೇಕು. ಇಲ್ಲಿ 3, ಇಲ್ಲಿ 2 ಸಹಾಂಕವನ್ನು ಉಪಯೋಗಿಸಿದರೆ ಇದೊಂದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಅದೇ ರೀತಿ ನಾವು ಕಬ್ಬಿಣವನ್ನು ತೆಗೆದುಕೊಂಡ್ರೆ Fe ಪ್ಲಸ್ H2 Fe3O4 ಪ್ಲಸ್ H2 ಗ್ಯಾಸ್ 4 ಸಹಾಂಕ, ಇಲ್ಲೂ 4 ಸಹಾಂಕ, ಇಲ್ಲಿ 3 ಸಹಾಂಕ. ಇದಕ್ಕೆ ನಾವು ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಅದೇ ರೀತಿ ಸತುವನ್ನು ತೆಗೆದುಕೊಂಡ್ವಿ ಅಂದರೆ Zn ಪ್ಲಸ್ H2O, ಇದೇನಾಗುತ್ತೆ ZnO ಪ್ಲಸ್ H2. ಸೀಸ, ತಾಮ್ರ, ಬೆಳ್ಳಿ ಮತ್ತು ಚಿನ್ನದಂಥ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ. ಅಂದರೆ ಇವು ತಣ್ಣೀರಾಗಲಿ, ಬಿಸಿ ನೀರಾಗಲಿ ಅಥವಾ ಹಬೆ ಆಗಲಿ, ಸೀಸ, ತಾಮ್ರ, ಬೆಳ್ಳಿ ಅವುಗಳ ಜೊತೆ ಪ್ರತಿವರ್ತಿಸುವುದೇ ಇಲ್ಲ. ಈಗ ನಾವು ಲೋಹಗಳು ಆಮ್ಲಗಳ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಲೋಹಗಳು ಆಮ್ಲಗಳ ಜೊತೆ ಪ್ರತಿವರ್ತಿಸಿದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತವೆ. ಇದನ್ನು ನಾವು ಈಗಾಗಲೇ ಓದಿದ್ದೀವಿ. ಲೋಹ, ಸಾರರಿಕ್ತ ಆಮ್ಲ, ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಆದರೆ ಎಲ್ಲ ಲೋಹಗಳು ಅದೇ ರೀತಿಯಾಗಿ ಪ್ರತಿವರ್ತಿಸುವುದಿಲ್ಲ. ಅಂದರೆ ಕೆಲವು ಲೋಹಗಳು ಏನಾಗ್ತವೋ ಆಮ್ಲ ಜೊತೆಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತವೋ. ಆದರೆ ಎಲ್ಲ ಲೋಹಗಳು ಈ ರೀತಿ ರಾಸಾಯನಿಕ ಕ್ರಿಯೆಯನ್ನು ತೋರಿಸುವುದಿಲ್ಲ. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೋಡಿರಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಹೊರತುಪಡಿಸಿ ಉಳಿದ ಲೋಹದ ಚೂರುಗಳನ್ನು ಪುನಃ ಸಂಗ್ರಹಿಸಿ ಅವು ಮಸುಕಾಗದಿದ್ದರೆ ಮರಳು ಕಾಗದದಿಂದ ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕ್ಷಿಪ್ರವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುವುದರಿಂದ ಇವುಗಳನ್ನು ತೆಗೆದುಕೊಳ್ಳಬೇಡಿ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವಿರುವ ಬೇರೆ ಬೇರೆ ಪ್ರಮಾಣಗಳಲ್ಲಿ ಲೋಹದ ಚೂರುಗಳನ್ನು ಹಾಕಿ. ಅಂದರೆ ಬೇರೆ ಬೇರೆ ಪ್ರಮಾಣಗಳಲ್ಲಿ ನಾವೇನು ಮಾಡಬೇಕು, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಅಂದರೆ ಡೈಲ್ಯೂಟ್ HCl ಅನ್ನು ತೆಗೆದುಕೊಂಡು ಅವುಗಳಲ್ಲಿ ನಾವು ತೆಗೆದುಕೊಂಡಂತಹ ಮಾದರಿಯ ಲೋಹಗಳನ್ನು ಒಂದೊಂದಾಗಿ ಹಾಕಬೇಕು. ಮಾಪಕದಲ್ಲಿ ಉಬ್ಬಿರುವ ಭಾಗವು ಆಮ್ಲದೊಳಗೆ ಮುಳುಗಿರುವಂತೆ ತಾಪ ಮಾಪಕಗಳನ್ನು ಈ ಪ್ರಮಾಣದ ಒಳಗೆ ಇಡಿ. ಅಂದರೆ ಪ್ರತಿಯೊಂದು ಪ್ರಮಾಣದಲ್ಲಿ ಒಂದೊಂದು ನಾವು ತಾಪಮಾಪಕಗಳನ್ನು ಹಾಕಬೇಕು. ಅನಿಲದ ಗುಳ್ಳೆಗಳು ಉಂಟಾಗುವ ದರವನ್ನು ಎಚ್ಚರಿಕೆಯಿಂದ ಗಮನಿಸಿ. ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಯಾವ ಲೋಹವು ಬೇಗನೆ ಅನಿಲದ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ನಾವು ಅವುಗಳ ದರವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವ ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಕ್ಷಿಪ್ರವಾಗಿ ಪ್ರತಿವರ್ತಿಸಿದವು, ಅಂದರೆ ಯಾವ ಬೇಗನೆ ತಮ್ಮ ರಾಸಾಯನಿಕ ಕ್ರಿಯೆಯನ್ನು ತೋರಿಸಿದವು. ಯಾವ ಲೋಹದ ಜೊತೆ ಹೆಚ್ಚಿನ ಉಷ್ಣಾಂಶವನ್ನು ನೀವು ದಾಖಲಿಸುವಿರಿ. ಅಂದರೆ ತಾಪಮಾಪಕಗಳಲ್ಲಿ ಆ ಉಷ್ಣಾಂಶವನ್ನು ನಾವು ಗುರುತಿಸಬೇಕು. ಯಾವುದು ಲೋಹ ಹೆಚ್ಚು ಉಷ್ಣವನ್ನು ಉಂಟು ಮಾಡಿದೆ. ಸಾರರಿಕ್ತ ಆಮ್ಲಗಳ ಜೊತೆ ಲೋಹಗಳು ಪ್ರತಿವರ್ತಿಸುವ ಕ್ರಿಯಾಶೀಲತೆಗನುಗುಣವಾಗಿ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡಬೇಕು. ಸರಿ, ಹಾಗಾದರೆ ವೀಕ್ಷಣೆಯನ್ನು ನಾವು ಏನನ್ನು ಮಾಡ್ತೀವಿ. ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣವು ಸಾರರಿಕ್ತ HCl ಜೊತೆ ಪ್ರತಿವರ್ತಿಸುತ್ತವೆ. ಮ್ಯಾಗ್ನೇಷಿಯಂ, ಅಲ್ಯೂಮಿನಿಯಂ, ಸತು ಮತ್ತು ಕಬ್ಬಿಣ ಇವೇನು ಮಾಡ್ತಾವೋ ಸಾರರಿಕ್ತ HCl ಜೊತೆ ಪ್ರತಿವರ್ತಿಸ್ತಾವೆ. ಈಗ ಅವುಗಳ ರಾಸಾಯನಿಕ ಸಮೀಕರಣಗಳನ್ನು ತಿಳಿಯೋಣ. ಯಾವುದು? ಮ್ಯಾಗ್ನೇಷಿಯಂ ಅಂದರೆ Mg, ಇದರ ಜೊತೆ ಸಾರರಿಕ್ತ HCl ಜೊತೆ ಪ್ರತಿವರ್ತಿಸಿದಾಗ
ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಅದೇ ರೀತಿ ನಾವು ಯಾವುದು ಅಲ್ಯೂಮಿನಿಯಮನ್ನು ತೆಗೆದುಕೊಂಡಿವಿ ಅಂದ್ರೆ ಇದು ಕೂಡ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ElCl3 ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ 3 ಸಹಾಂಕವನ್ನು ಹಾಕಬೇಕು. ಇಲ್ಲಿ 2, ಇಲ್ಲಿ 6, ಇಲ್ಲಿ 2. ಅದೇ ರೀತಿ ನಾವು ಮೂರನೇ ಉದಾಹರಣೆಯನ್ನು ಸತುವನ್ನು ತೆಗೆದುಕೊಂಡಿವಿ ಅಂದ್ರೆ ಸತುವು ಕೂಡ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸುತ್ತೆ. ಅದು ಏನಾಗುತ್ತೆ, ಸತುವಿನ ಕ್ಲೋರೈಡ್ ಅದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ನಾವು ಕಬ್ಬಿಣವನ್ನು ತೆಗೆದುಕೊಂಡ್ರೆ ಅಂದರೆ ಕಬ್ಬಿಣ ಅಂದರೆ Fe, ಅದು ಕೂಡ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ FeCl3 ಫೆರಸ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. 3 ಕೋಎಫಿಷಿಯಂಟ್, 2 ಸಹಾಂಕ, 6 ಸಹಾಂಕ, ಇಲ್ಲಿ 2 ಸಹಾಂಕ. ಮ್ಯಾಗ್ನೇಷಿಯಂನ ಪ್ರಕರಣದಲ್ಲಿ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವುದರ ಅತ್ಯಂತ ವೇಗ ಆಗಿರುತ್ತೆ. ಅಂದರೆ ಮ್ಯಾಗ್ನೇಷಿಯಂನಲ್ಲಿ ಅತಿ ಹೆಚ್ಚು ವೇಗವಾಗಿ ಗುಳ್ಳೆಗಳು ಉಂಟು ಮಾಡ್ತವೆ. ತಾಮ್ರದ ವಿಷಯದಲ್ಲಿ ಯಾವುದೇ ಗುಳ್ಳೆಗಳು ಕಂಡುಬರುವುದಿಲ್ಲ. ಇದು ತಾಮ್ರದ ಸಾರಯುಕ್ತ HCl ಜೊತೆ ಪ್ರತಿವರ್ತಿಸುವುದಿಲ್ಲ ಎಂದು ತೋರಿಸುತ್ತೆ. ಅಂದರೆ ತಾಮ್ರ ಏನಾಗುತ್ತೆ, HCl ಜೊತೆ ಪ್ರತಿವರ್ತಿಸುವುದಿಲ್ಲ. ಲೋಹಗಳ ಕ್ರಿಯಾಶೀಲತೆಯು MgCl, Zn, Fe ಈ ಶ್ರೇಣಿಯಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ಏಕೆಂದರೆ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ. ಇದು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಅಂದರೆ N2O ಅಥವಾ NO2 ಆಗಿ ಅಪಕರ್ಷಣೆ ಹೊಂದುತ್ತದೆ. ಅಂದರೆ ಇಲ್ಲಿ ರಿಡಕ್ಷನ್ ಆಗುತ್ತೆ, ಅಪಕರ್ಷಣೆ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಉತ್ಕರ್ಷಣವನ್ನು ಉಂಟು ಮಾಡುತ್ತೆ. ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಅಂತಲ್ಲ, ಬಿಡುಗಡೆ ಆದ ತಕ್ಷಣ ಏನು ಮಾಡುತ್ತೆ, ಅದನ್ನು ನೀರನ್ನಾಗಿ ಪರಿವರ್ತಿಸುತ್ತೆ. ನಿಮಗಿದು ಗೊತ್ತೇ? ರಾಜದ್ರವ, ಲ್ಯಾಟಿನ್ನಲ್ಲಿ ಅಕ್ವಾರೇಜಿಯಾ ಅಂತ ಕರೀತಾರೆ, ಎಂಬುದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 3:1 ಏನಪ್ಪ ಅಂದ್ರೆ ತಾಜಾ ಮಿಶ್ರಣ. ಅಂದರೆ ಇದು ಒಂದು ರಾಜದ್ರವ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಉತ್ಪನ್ನ ಮಾಡ್ತೀವಿ ಅಂದರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ 3:1 1 ಪ್ರಬಲ ನೈಟ್ರಿಕ್ ಆಮ್ಲವನ್ನು ತೆಗೆದುಕೊಂಡು ಮಿಶ್ರಣವನ್ನು ತಯಾರು ಮಾಡ್ತೀವಿ. ಯಾವ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಇದು ಕರಗಿಸುತ್ತದೆ. ಅಂದರೆ ನಾವು ಇದನ್ನು ಚಿನ್ನವನ್ನು ಕರಗಿಸಲು ಉಪಯೋಗಿಸ್ತೀವಿ. ರಾಜದ್ರವವು ಸಂಕ್ಷಾರಣ ಅಂದರೆ ಕರಗಿಸುವ ಗುಣವುಳ್ಳ ಹೊಗೆಯಾಡುವ ಅಂದರೆ ಹೊಗೆಯನ್ನು ಉಂಟು ಮಾಡುತ್ತೆ ದ್ರವ. ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸಬಲ್ಲ ಕೆಲವು ಕಾರಕ ರಿಏಜೆಂಟ್ಗಳಲ್ಲಿ ಇದು ಕೂಡ ಒಂದು. ಅಂದರೆ ಕೆಲವು ರಿಏಜೆಂಟ್ಸ್ಗಳದಾವು, ಕಾರಕಗಳದಾವು, ಅವು ಏನು ಮಾಡ್ತಾವೆ, ಚಿನ್ನ ಮತ್ತು ಪ್ಲಾಟಿನಂಗಳನ್ನು ಕರಗಿಸ್ತಾವೆ. ಅದರಲ್ಲಿ ಇದು ಅಕ್ವಾರೇಜಿಯಾ ಅಂದರೆ ರಾಜದ್ರವವು ಕೂಡ ಒಂದು. ಈಗ ನಾವು ಇತರ ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಎಂಬುದನ್ನು ತಿಳಿಯೋಣ. ಇಲ್ಲಿ ಚಟುವಟಿಕೆ 3.12 ಕೊಟ್ಟಿದ್ದಾರೆ. ಶುದ್ಧವಾದ ತಾಮ್ರದ ತಂತಿ ಮತ್ತು ಕಬ್ಬಿಣದ ಒಂದು ಮೊಳೆಯನ್ನು ತೆಗೆದುಕೊಳ್ಳಿ. ಅಂದರೆ ಒಂದು ತಾಮ್ರದ ತಂತಿಯನ್ನು ತೆಗೆದುಕೊಳ್ಬೇಕು, ಒಂದು ಕಬ್ಬಿಣದ ಮೊಳೆ ಅಂದರೆ ಐರನ್ ನೇಲನ್ನು ತೆಗೆದುಕೊಳ್ಳಬೇಕು. ಕಬ್ಬಿಣದ ಸಲ್ಫೇಟ್ ದ್ರಾವಣದಲ್ಲಿರುವ ಪ್ರಮಾಣದಲ್ಲಿ ತಾಮ್ರದ ತಂತಿಯನ್ನು ಮತ್ತು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ ಪ್ರಮಾಣದಲ್ಲಿ ಕಬ್ಬಿಣದ ಮೊಳೆಯನ್ನು ಇಡಿ. ಅಂದರೆ ಏನು ಮಾಡಬೇಕು ನಾವು, ತಾಮ್ರದ ಸಲ್ಫೇಟ್ನಲ್ಲಿ ಕಬ್ಬಿಣದ ಮೊಳೆ, ಕಬ್ಬಿಣದ ಸಲ್ಫೇಟ್ನಲ್ಲಿ ತಾಮ್ರದ ತಂತಿಯನ್ನು ಇಡಬೇಕು. 20 ನಿಮಿಷದ ನಂತರ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುವುದನ್ನು ನೀವು ಕಂಡಿರಿ. ರಾಸಾಯನಿಕ ಕ್ರಿಯೆ ನಿಜವಾಗಿಯೂ ನಡೆದಿದೆ ಎಂದು ಯಾವ ಆಧಾರದ ಮೇಲೆ ನೀವು ಹೇಳುವಿರಿ. ನೀವು ಗಮನಿಸಿರುವುದನ್ನು ಚಟುವಟಿಕೆ 3.1, 3.10, 3.11 ಜೊತೆ ಸಂಬಂಧೀಕರಿಸುವಿರಾ. ನಡೆದ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ.
ಕ್ರಿಯೆಯ ವಿಧವನ್ನು ಹೆಸರಿಸಿ. ಇಲ್ಲಿ ಪಕ್ಕದಲ್ಲಿ ಒಂದು ಚಿತ್ರವಿದೆ, ಗಮನಿಸಿ. ವೀಕ್ಷಣೆ ಏನು? ಕಬ್ಬಿಣದ ಮೊಳೆ ಇರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವ ಪ್ರಮಾಣದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ಕಂಡುಬರುತ್ತೆ. ಅಂದರೆ ಏನಾಗುತ್ತೆ, ಅಲ್ಲಿ ಕಬ್ಬಿಣದ ಮೊಳೆಯ ಬಣ್ಣ ಏನಾಗುತ್ತೆ, ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಿರುತ್ತೆ. ಅಂದರೆ ಅದರ ಅರ್ಥ ಕಬ್ಬಿಣದ ಮೇಲೆ ಏನಾಗಿದೆ, ತಾಮ್ರದ ಲೇಪನವಾಗಿದೆ. ಮತ್ತು ಏನಪ್ಪ ಅಂದ್ರೆ ಆ ತಾಮ್ರದ ಸಲ್ಫೇಟಿನ ಒಂದು ದ್ರಾವಣದ ನೀಲಿ ಬಣ್ಣ ಏನಾಗಿರುತ್ತೆ, ಮಾಸು ಹೋಗಿರುತ್ತೆ. ಇದರ ಆಧಾರದ ಮೇಲೆ ನಾವೇನಂತ ಹೇಳ್ತೀವಿ, ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳ್ತೀವಿ. ನಾವು ಹಿಂದಿನ ಚಟುವಟಿಕೆಗಳಲ್ಲಿ ಅಂದರೆ 3.9, 3.10, 3.11 ನೋಡಿದಂತೆ ಎಲ್ಲ ಲೋಹಗಳು ಒಂದೇ ರೀತಿಯ ಕ್ರಿಯಾಪಟುತ್ವವನ್ನು ಹೊಂದಿಲ್ಲ. ಅಂದರೆ ಎಲ್ಲ ಲೋಹಗಳು ಉದಾಹರಣೆಗೆ ಗಾಳಿಯೊಂದಾಗಲಿ, ನೀರಿನೊಂದಾಗಲಿ, ಆಮ್ಲದೊಂದಿಗಾಗಲಿ ಒಂದೇ ರೀತಿಯಾದ ರಾಸಾಯನಿಕ ಕ್ರಿಯೆಯನ್ನು ಅಥವಾ ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸಿಲ್ಲ. ಇನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ, ಇದನ್ನು ಆಗಲೇ ನಾವು ಹಿಂದಿನ ತರಗತಿಯಲ್ಲಿ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಿದ್ವಿ. ಏನಂತೇಳಿ, ಕಬ್ಬಿಣವು ತಾಮ್ರದ ಸಲ್ಫೇಟ್ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಸಲ್ಫೇಟ್ ಅಂದರೆ ಫೆರಸ್ ಸಲ್ಫೇಟ್ ಮತ್ತು ತಾಮ್ರ ಉತ್ಪನ್ನವಾಗಿ ದೊರೆಯುತ್ತೆ. ಇದು ಒಂದು ನೋಡಿ, ಯಾವುದು, ಕಬ್ಬಿಣವು ಏನಾಯಿತು, ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿತು. ಆದ್ದರಿಂದ ಇದೊಂದು ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯಾಗಿದೆ. ನಾವು ಲೋಹಗಳ ರಾಸಾಯನಿಕ ಗುಣಗಳನ್ನು ಗಮನಿಸಿದಾಗ ಕಂಡುಬರುವುದು ಏನೆಂದರೆ, ನಮಗೇನೇನು ಕಂಡು ಬಂತು, ರಾಸಾಯನಿಕವಾಗಿ ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನು ಅವುಗಳ ದ್ರಾವಣ ಸಂಯುಕ್ತದಿಂದ ಸ್ಥಳಾಂತರಿಸುತ್ತವೆ, ಅಂದರೆ ಸ್ಥಾನಪಲ್ಲಟಗೊಳಿಸುತ್ತೆ. ಇಲ್ಲಿ ನೋಡಿದ್ದೀವಿ ನಾವೇನು, ಕಬ್ಬಿಣವು ತಾಮ್ರವನ್ನು ಏನು ಮಾಡ್ತು, ಸ್ಥಾನಪಲ್ಲಟಗೊಳಿಸ್ತು. ಕಾರಣ ಏನು, ಇದು ಹೆಚ್ಚು ಕ್ರಿಯಾಪಟು ಇದೆ. ಯಾವುದು, ಕಬ್ಬಿಣ ಯಾವುದಕ್ಕಿಂತ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟ ಇರುವುದರಿಂದ ಅದನ್ನೇನು ಮಾಡಿದೆ, ಸ್ಥಾನಪಲ್ಲಟಗೊಳಿಸಿದೆ. ಇನ್ನು ಕ್ರಿಯಾಕಾರಿಗಳಾದ ಆಕ್ಸಿಜನ್, ನೀರು, ಆಮ್ಲಗಳ ಜೊತೆ ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ಪ್ರತಿವರ್ತಿಸುವುದಿಲ್ಲ. ಆದ್ದರಿಂದ ನಾವು ಸಂಗ್ರಹಿಸಿದ ಎಲ್ಲ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಜೋಡಿಸಲು ಆಗುವುದಿಲ್ಲ. ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯು ಲೋಹಗಳ ಕ್ರಿಯಾಶೀಲತೆಗೆ ಉತ್ತಮ ಪುರಾವೆ ಒದಗಿಸುತ್ತದೆ. ಇದು ಸರಳ ಹಾಗೂ ಸುಲಭ. ಈಗ ನಾವು ನೀರಿನಲ್ಲಿ, ಆಕ್ಸಿಜನ್ನಲ್ಲಿ ಮತ್ತು ಆಮ್ಲಗಳ ಜೊತೆಗೆ ನಾವು ವೀಕ್ಷಣೆ ಮಾಡಿದಾಗ ಅವು ಎಲ್ಲ ಲೋಹಗಳು ಒಂದೇ ರೀತಿಯ ಕ್ರಿಯಾಶೀಲತೆಯನ್ನು ತೋರಿಸಲಿಲ್ಲ. ಆದರೆ ಸ್ಥಾನಪಲ್ಲಟ ಕ್ರಿಯೆಯ ಒಂದು ನಾವು ಪುರಾವೆಯನ್ನು ತೆಗೆದುಕೊಂಡಿವಿ ಅಂದ್ರೆ ಇಲ್ಲಿ ನಾವು ಉತ್ತಮವಾಗಿ ಲೋಹಗಳ ಒಂದು ಕ್ರಿಯಾಶೀಲತೆಯನ್ನು ಅಳೆಯಬಹುದು. ಇದು ಸರಳ ಮತ್ತು ಸುಲಭ ವಿಧಾನ. ಒಂದು ವೇಳೆ ಎ ಲೋಹವು ಬಿ ಲೋಹವನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸಿದರೆ ಅದು ಬಿಗಿಂತ ಹೆಚ್ಚು ಕ್ರಿಯಾಶೀಲ ಎಂದರ್ಥ. ಅಂದರೆ ಎ ಲೋಹ ಎ ಲೋಹ ಬಿ ಯ ಲವಣ ದ್ರಾವಣದಿಂದ ಲೋಹ ಎ ಯ ಲವಣ ದ್ರಾವಣ ಮತ್ತು ಲೋಹ ಬಿ ಉಂಟಾತಂದ್ರೆ ಲೋಹ ಎವು ಏನಾಗಿರ್ತದೆ, ಲೋಹ ಬಿಗಿಂತ ಹೆಚ್ಚು ಕ್ರಿಯಾಪಟವಾಗಿರುತ್ತೆ. ಉದಾಹರಣೆಗೆ ಕಬ್ಬಿಣವನ್ನು ನಾವು ಲೋಹ ಎ ಅಂತ ತೆಗೆದುಕೊಂಡಿವಿ ಅಂದ್ರೆ ಕಾಪರ್ ಸಲ್ಫೇಟ್ ಇದೊಂದು ಲೋಹ ಬಿ ಯ ಲವಣ ಆಗಿರುತ್ತೆ. ಇದನ್ನು ಏನಪ್ಪ ಅಂದ್ರೆ ಕಬ್ಬಿಣವು ಏನು ಮಾಡುತ್ತೆ, ಇದಕ್ಕೆ ಸ್ಥಾನಪಲ್ಲಟ, ಇದು ಬಿ ಇದು ಎ, ಆವಾಗ ಏನಾಗುತ್ತೆ, ಇದು ಕಬ್ಬಿಣದ ಸಲ್ಫೇಟ್ ಅಂದರೆ ಫೆರಸ್ ಸಲ್ಫೇಟ್, ಅದರ ಜೊತೆಗೆ ಏನಾಗುತ್ತೆ, ಕಾಪರ್ ಉತ್ಪನ್ನವಾಗಿ ದೊರೆಯುತ್ತೆ. ಇದು ಲೋಹ ಬಿ ಆಗುತ್ತೆ, ಇದು ಲೋಹ ಎ ಆಗುತ್ತೆ. ಈ ರೀತಿ ಸ್ಥಾನಪಲ್ಲಟ ಒಂದು ಕ್ರಿಯೆ ಆಧಾರದ ಮೇಲೆ ಲೋಹಗಳ ಕ್ರಿಯಾಶೀಲತೆಯನ್ನು ನಾವು ಸುಲಭವಾಗಿ ಅಳೆಯಬಹುದು. ಈಗ ನಾವು ಕ್ರಿಯಾಶೀಲತೆ ಸರಣಿ ಬಗ್ಗೆ ತಿಳಿಯೋಣ. ಕ್ರಿಯಾಶೀಲತೆಯ ಸರಣಿಯು ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯಾಗಿದೆ. ಸ್ಥಾನಪಲ್ಲಟ ಕ್ರಿಯೆಗೆ ಸಂಬಂಧಿಸಿದ ಪ್ರಯೋಗಗಳ ಆಧಾರದ ಮೇಲೆ ಕ್ರಿಯಾಶೀಲತೆ ಸರಣಿ ರೂಪಿಸಲಾಗಿದೆ. ಅಂದರೆ ನಾವು ಸ್ಥಾನಪಲ್ಲಟ ಕ್ರಿಯೆ ಆಧಾರದ ಮೇಲೆ ಇವುಗಳನ್ನು ರೂಪಿಸಲಾಗಿದೆ. ಹಾಗಾದರೆ ಪೊಟ್ಯಾಷಿಯಂ ಏನಾಯಿತು, ಅತ್ಯಂತ ಕ್ರಿಯಾಶೀಲ ಲೋಹ ಆಯಿತು. ಅದಕ್ಕಿಂತ ಕಡಿಮೆ ಯಾವುದು, ಸೋಡಿಯಂ. ಅದಕ್ಕಿಂತ ಕಡಿಮೆ ಯಾವುದು, ಕ್ಯಾಲ್ಸಿಯಂ. ಈ ರೀತಿ ನಾವೇನು ಮಾಡಿದ್ವಿ, ಇಳಿಕೆ ಕ್ರಮದಲ್ಲಿ ಅವುಗಳ ಕ್ರಿಯಾಶೀಲತೆಗೆ ಅನುಗುಣವಾಗಿ ರೂಪಿಸಲಾದಂಥ ಒಂದು ಇದು ಸರಣಿಯಾಗಿದೆ. ಈಗ ನಾವು ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಎಂಬುದನ್ನು ತಿಳಿಯೋಣ. ಮಕ್ಕಳೇ, ನಮಗೆ ಗೊತ್ತಿರುವ ಹಾಗೆ ಸಂಪೂರ್ಣ ಭರ್ತಿಯಾದ ವೇಲೆನ್ಸಿ ಕವಚಗಳನ್ನು ಹೊಂದಿರುವ ಜಡ ಅನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಗಳನ್ನು ತೋರಿಸುತ್ತವೆ. ನಾವು
ಧಾತುಗಳ ವರ್ಗೀಕರಣ ಪಟ್ಟಿಯನ್ನು ನೋಡಿದಾಗ, ಅಂದರೆ ಪಿರಿಯಾಡಿಕ್ ಟೇಬಲನ್ನು ನೋಡಿದಾಗ 18ನೇ ಗ್ರೂಪ್ನಲ್ಲಿ ನಮಗೆ ಜಡ ಅನಿಲಗಳು ಕಂಡುಬರ್ತವೆ. ಆ ಜಡ ಅನಿಲಗಳು ಸಂಪೂರ್ಣವಾಗಿ ಭರ್ತಿಯಾದಂಥ ವೇಲೆನ್ಸಿ ಕವಚಗಳನ್ನು ಹೊಂದಿರ್ತಾವೆ. ಉದಾಹರಣೆಗೆ ನೀವು ನಿಯಾನನ್ನು ತೆಗೆದುಕೊಂಡ್ರೆ ಅದರದ್ದು ಅಟೋಮಿಕ್ ನಂಬರ್ ಎಷ್ಟು? 10. ಇದು 2 ಮತ್ತು 8 ಈ ರೀತಿ ಕೆ ಮತ್ತು ಎಲ್ ಶೆಲ್ಗಳಲ್ಲಿ, ಅಂದರೆ 1ನೇ ಕವಚದಲ್ಲಿ 2, 2ನೇ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಅದೇ ರೀತಿ ಅರ್ಗಾನನ್ನು ತೆಗೆದುಕೊಂಡ್ರೆ ಏನು? 2, 8, 8 ಈ ರೀತಿ ಏನಪ್ಪ ಅಂದ್ರೆ ಅವು ತಮ್ಮ ಕವಚಗಳನ್ನು ಸಂಪೂರ್ಣವಾಗಿ ತುಂಬಿಕೊಂಡಿರ್ತಾವೆ. ಇವು ಕಡಿಮೆ ರಾಸಾಯನಿಕ ಚಟುವಟಿಕೆಗಳನ್ನು ತೋರಿಸ್ತಾವೆ. ಆದ್ದರಿಂದ ಲೋಹಗಳ ಕ್ರಿಯಾಶೀಲತೆಯನ್ನು ಸಂಪೂರ್ಣ ಭರ್ತಿಯಾದ ವೇಲೆನ್ಸಿ ಕವಚಗಳನ್ನು ಹೊಂದುವ ಲೋಹಗಳ ಪ್ರವೃತ್ತಿ ಅಂತ ನಾವು ಭಾವಿಸಬಹುದು. ಅಂದರೆ ಲೋಹಗಳು ಏನು ಮಾಡ್ತಾವೆ? ತಮ್ಮ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಈ ಜಡ ಅನಿಲಗಳ ಒಂದು ವೇಲೆನ್ಸಿಯನ್ನು ಪಡೆದುಕೊಳ್ತಾವು. ಈಗ ನಾವು ಜಡ ಅನಿಲಗಳು, ಕೆಲವು ಲೋಹಗಳು ಮತ್ತು ಅಲೋಹಗಳು ಇಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ತಿಳಿಯೋಣ. ಉದಾಹರಣೆಗೆ ಜಡ ಅನಿಲಗಳನ್ನು ತೆಗೆದುಕೊಂಡರೆ ಹೀಲಿಯಂ 2 ಪರಮಾಣು ಸಂಖ್ಯೆ, ಕೆ ಶೆಲ್ನಲ್ಲಿ 2 ಇಲೆಕ್ಟ್ರಾನ್ ಇರ್ತವೆ. ನಿಯಾನನ್ನು ತೆಗೆದುಕೊಂಡ್ರೆ ಅದರದ್ದು ಅಟಾಮಿಕ್ ನಂಬರ್ ಎಷ್ಟು? 10. ಅದು ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಅದೇ ರೀತಿ ಅರ್ಗಾನ್ ಏನಪ್ಪ ಅಂದರೆ 2, 8, 8 ಇರುತ್ತೆ. ನಾವು ಕೆಲವು ಲೋಹಗಳನ್ನು ತೆಗೆದುಕೊಂಡ್ವಿ ಅಂದರೆ ಸೋಡಿಯಂ ಅಂದರೆ ಅದರದ ಪರಮಾಣು ಸಂಖ್ಯೆ 11, ಅದು 2, 8, 1. ಮ್ಯಾಗ್ನೀಷಿಯಂ ತೆಗೆದುಕೊಂಡ್ರೆ ಅದರ ಅಟೋಮಿಕ್ ನಂಬರ್ ಎಷ್ಟು? 12, ಅದು 2, 8, 2. ಈ ರೀತಿ ಕ್ಯಾಲ್ಸಿಯಂವರೆಗೂ ಏನಪ್ಪ ಅಂದರೆ ಕ್ಯಾಲ್ಸಿಯಂ ತೆಗೆದುಕೊಂಡ್ರೆ 2, 8, 8, 2. ಈ ರೀತಿ ನಾವು ಏನಪ್ಪ ಅಂದ್ರೆ ಅವುಗಳನ್ನು ಕವಚಗಳಲ್ಲಿ ಏನು ಮಾಡ್ತೀವಿ? ವಿನ್ಯಾಸಗೊಳಿಸ್ತೀವಿ. ನಾವು ಅಲೋಹಗಳನ್ನು ಗಮನಿಸಿದಾಗ ಉದಾಹರಣೆಗೆ ನೈಟ್ರೋಜನ್ ತೆಗೆದುಕೊಂಡ್ವಿ ಅಂದರೆ ಅದು ಏನಪ್ಪ ಅಂದರೆ ಅದರ ಪರಮಾಣು ಸಂಖ್ಯೆ 7, ಅದು ಕೆ ಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು, ಎಲ್ ಕವಚದಲ್ಲಿ 5 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಅದೇ ರೀತಿ ಫ್ಲೋರಿನ್ ತೆಗೆದುಕೊಂಡ್ರೆ ಅದರ ಅಟೋಮಿಕ್ ನಂಬರ್ 9, 2 ಮತ್ತು 7 ಆಗುತ್ತೆ. ಕ್ಲೋರಿನನ್ನು ತೆಗೆದುಕೊಂಡ್ರೆ ಅಟೋಮಿಕ್ ನಂಬರ್ 17, 2, 8, 7 ಅಂದರೆ ಕೆ ಎಲ್ ಎಂ ಕವಚವನ್ನು ಹೊಂದುತ್ತೆ. ನಾವು ಕೋಷ್ಟಕವನ್ನು ನೋಡಿದಾಗ ಸೋಡಿಯಂ ಪರಮಾಣುವು ತನ್ನ ಹೊರಕವಚದಲ್ಲಿ 1 ಇಲೆಕ್ಟ್ರಾನನ್ನು ಹೊಂದಿರುವುದನ್ನು ನಾವು ಕಾಣುತ್ತೇವೆ. ಸೋಡಿಯಂ ಅಂದ ತಕ್ಷಣ 2, 8, 1 ಅಂದರೆ ಕೆ ಎಲ್ ಎಂ ಶೆಲ್. ಒಂದು ವೇಳೆ ಎಂ ಕವಚದಿಂದ ಇಲೆಕ್ಟ್ರಾನನ್ನು ಕಳೆದುಕೊಂಡರೆ ನಂತರ ಎಲ್ ಕವಚ ಅದರ ಹೊರಕವಚ ಆಗುತ್ತದೆ ಮತ್ತು ಸ್ಥಿರ ಅಷ್ಟಕ ವಿನ್ಯಾಸವನ್ನು ಹೊಂದುತ್ತದೆ. ಈ ಎಂ ಕವಚದಲ್ಲಿರುವಂಥ 1 ಇಲೆಕ್ಟ್ರಾನನ್ನು ಕಳೆದುಕೊಂತಂದರೆ ಆವಾಗ ಇದರದ್ದು 2 ಏನಪ್ಪ ಅಂದ್ರೆ ಕವಚಗಳು ಉಳಿತಾವು. ಅವು ಯಾವುದು? ಕೆ ಮತ್ತು ಎಲ್. ಇದು ಏನಾಗುತ್ತೆ? ಒಂದು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳುತ್ತೆ. ಈ ಪರಮಾಣುವಿನ ಬೀಜ ಕೇಂದ್ರವು ಈಗಲೂ 11 ಪ್ರೋಟಾನುಗಳನ್ನು ಹೊಂದಿರುತ್ತೆ, ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 10 ಆಗುತ್ತದೆ. ಆದ್ದರಿಂದ ನಿವ್ವಳ ಧನ ಆವೇಶ ಹೊಂದಿ ಸೋಡಿಯಂ ಧನ ಅಯಾನು ಆಗುತ್ತೆ. ಯಾವ ರೀತಿ ನೋಡಿ, ಈಗ ಪ್ರೋಟಾನ್ ಅಂದ್ಕೊಳ್ಳಿ ನಾವೇನಂತ ಹೇಳ್ತೀವಿ? ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಅವು ಎಷ್ಟು ಅದಾವು? 11 ಪ್ಲಸ್ ಅದಾವು. ನೀವು ಇಲೆಕ್ಟ್ರಾನನ್ನು ತೆಗೆದುಕೊಂಡಿವಿ ಅಂದ್ರೆ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಅವು ಎಷ್ಟು ಅದಾವು? 10 ಅದಾವು. ಎಷ್ಟು ಅದಾವು? ನೆಗೆಟಿವ್ ಇದಾವೆ. ಈಗ ಇಲ್ಲಿ ಏನಾಗುತ್ತೆ? 1 ಪ್ಲಸ್ ಅಂದರೆ ಧನ ಆವೇಶವನ್ನು ಹೊಂದುತ್ತೆ. ಇನ್ನೊಂದೆಡೆ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ ಮತ್ತು ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ 1 ಇಲೆಕ್ಟ್ರಾನ್ ಬೇಕು. ಕ್ಲೋರಿನ್ ಅಂದ ತಕ್ಷಣ ಏನು? 2, 8, 7 ಅಂದರೆ ಕೆ ಎಲ್ ಎಂ ಇಲ್ಲಿದೆ ಗಮನಿಸಿ. ಇಲ್ಲಿ ಏನಪ್ಪ ಅಂದರೆ ಅದರ ಅತ್ಯಂತ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ ಅದು. ಇದಕ್ಕೆ ನಾವು 1 ಇಲೆಕ್ಟ್ರಾನ್ ಇದು ಪಡೆದುಕೊಂತಂದರೆ ಇದೇನಾಗುತ್ತೆ? ಒಂದು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಸೋಡಿಯಂ ಮತ್ತು ಕ್ಲೋರಿನ್ ಪ್ರತಿವರ್ತಿಸಿದರೆ ಸೋಡಿಯಂ ಕಳೆದುಕೊಳ್ಳುವ ಆ 1 ಇಲೆಕ್ಟ್ರಾನನ್ನು ಕ್ಲೋರಿನ್ ಪಡೆದುಕೊಳ್ಳುತ್ತದೆ. 1 ಇಲೆಕ್ಟ್ರಾನನ್ನು ಪಡೆದುಕೊಂಡ ನಂತರ ಕ್ಲೋರಿನ್ ಪರಮಾಣು ಋಣ ವಿದ್ಯುದಾವೇಶವನ್ನು ಹೊಂದುತ್ತದೆ. ಇಲ್ಲಿ ನೋಡಿ, ಕ್ಲೋರಿನ್ ಏನಾಯಿತು? ಕ್ಲೋರಿನ್ ಅಂದ ತಕ್ಷಣ ಸಿ ಎಲ್ ಅದರದ್ದು 17 ಅಟಾಮಿಕ್ ನಂಬರ್ ಏನಾಗುತ್ತೆ? ಪ್ರೋಟಾನ್ ಎಷ್ಟು? 17.
ಪ್ಲಸ್ ಆಗುತ್ತೆ. ಒಂದು ಇಲೆಕ್ಟ್ರಾನ್ ಹೆಚ್ಚಿಗೆ ಪಡೆದಾಗ ಏನಾಗುತ್ತೆ, 18 ಇಲೆಕ್ಟ್ರಾನ್ಗಳ ಸಂಖ್ಯೆ ಆಗುತ್ತೆ. ಆವಾಗ ಮೈನಸನ್ನು ಪಡೆದುಕೊಳ್ಳುತ್ತೆ, ಅಂದರೆ ಋಣ ಒಂದು ಅಯಾನನ್ನು ಪಡೆದುಕೊಳ್ಳುತ್ತೆ. ಏಕೆಂದರೆ ಇದರ ಬೀಜ ಕೇಂದ್ರದಲ್ಲಿ 17 ಪ್ರೋಟಾನುಗಳು ಮತ್ತು KLM ಕವಚದಲ್ಲಿ 18 ಇಲೆಕ್ಟ್ರಾನುಗಳು ಇರುತ್ತವೆ. ಇದರಿಂದ ಕ್ಲೋರೈಡ್ ಋಣ ಅಯಾನು ಆಗುತ್ತದೆ. ಇಲ್ಲಿ ಈ ಚಿತ್ರ 3.5 ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಗಮನಿಸಿ. ಸೋಡಿಯಂ ಅಂದ ತಕ್ಷಣ ಕವಚಗಳಲ್ಲಿ ಇಷ್ಟಿರುತ್ತೆ. ಒಂದು ಇಲೆಕ್ಟ್ರಾನನ್ನು ಕಳೆದುಕೊಂಡು ಏನಾಗುತ್ತೆ, ಸೋಡಿಯಂ ಧನ ಅಯಾನು ಆಗುತ್ತೆ. ಅದೇ ರೀತಿ ಕ್ಲೋರಿನ್ ಏನಾಗುತ್ತೆ, ಈ ಇಲೆಕ್ಟ್ರಾನನ್ನು ಪಡೆದುಕೊಂಡು ಕ್ಲೋರಿನ್ ಮೈನಸ್ ಅಂದರೆ ಋಣ ಅಯಾನು ಆಗುತ್ತೆ. ಆವಾಗ ಏನಾಗುತ್ತೆ, ಇದು 2 8 8 ಆಗಿ ಕ್ಲೋರೈಡ್ ಋಣ ಅಯಾನು ಉಂಟಾಗುತ್ತೆ. ಈ ರೀತಿ ಏನಪ್ಪ, ಸೋಡಿಯಂ ಏನಾಗುತ್ತೆ, ಒಂದು ಇಲೆಕ್ಟ್ರಾನನ್ನು ಕ್ಲೋರಿನಿಗೆ ಬಿಟ್ಟುಕೊಟ್ಟು NaCl ಅಂದರೆ ಸೋಡಿಯಂ ಕ್ಲೋರೈಡ್ ಆಗಿ ಉಂಟಾಗುತ್ತೆ. ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ವಿರುದ್ಧ ವಿದ್ಯುದಾಂಶ ಹೊಂದಿದ್ದು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಮತ್ತು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡ್ ಆಗುತ್ತವೆ. ಸೋಡಿಯಂ ಕ್ಲೋರೈಡ್ ಅಣುಗಳಾಗಿ ಅಸ್ತಿತ್ವದಲ್ಲಿಲ್ಲ, ಅಂದರೆ ಅಣುಗಳಾಗಿ ಇವು ಅಸ್ತಿತ್ವದಲ್ಲಿಲ್ಲ, ಆದರೆ ಒಟ್ಟಿಗಿರುವ ವಿದ್ಯುದಾವೇಶದ ಅಯಾನುಗಳು ಎಂಬುದನ್ನು ಗಮನಿಸಬೇಕು. ಇನ್ನು ಅಯಾನಿಕ್ ಸಂಯುಕ್ತಗಳಾದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಗಮನಿಸಿ. ಮ್ಯಾಗ್ನೀಷಿಯಂ ಕ್ಲೋರೈಡ್ 2 ಇಲೆಕ್ಟ್ರಾನನ್ನು ಕಳೆದುಕೊಂಡು ಮ್ಯಾಗ್ನೀಷಿಯಂ ಧನ ಅಯಾನು ಆಗುತ್ತೆ. ಅದರಲ್ಲಿ ಒಂದು ಇಲೆಕ್ಟ್ರಾನನ್ನು ಒಂದು ಕ್ಲೋರಿನ್ ಅಟಮ್ ಪಡೆದುಕೊಂಡು ಏನಾಗುತ್ತೆ, ಅದು ಕ್ಲೋರೈಡ್ ಋಣ ಅಯಾನು ಆಗುತ್ತೆ. ಅದೇ ರೀತಿ ಇನ್ನೊಂದು ಕ್ಲೋರಿನ್ ಪರಮಾಣು ಏನಾಗುತ್ತೆ, ಇನ್ನೊಂದು ಇಲೆಕ್ಟ್ರಾನನ್ನು ಪಡೆದುಕೊಂಡು ಅದು ಕೂಡ ಏನಾಗುತ್ತೆ, ಕ್ಲೋರೈಡ್ ಋಣ ಅಯಾನು ಆಗುತ್ತೆ. ಈ ರೀತಿ ಮ್ಯಾಗ್ನೀಷಿಯಂ 2 ಕ್ಲೋರಿನ್ ಪರಮಾಣುಗಳ ಜೊತೆ ಸೇರಿಕೊಂಡು MgCl2 ಅಂದರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಆಗಿ ಉಂಟಾಗುತ್ತೆ. ಈಗ ನಾವು ಅಯಾನಿಕ್ ಸಂಯುಕ್ತಗಳು ಮತ್ತು ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳ ಬಗ್ಗೆ ತಿಳಿಯೋಣ. ಇಲೆಕ್ಟ್ರಾನುಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎನ್ನುವರು. ಅಂದರೆ ಲೋಹಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿರುವಂಥ ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟಾಗ ಅಲೋಹಗಳು ಪಡೆದುಕೊಳ್ತವೆ. ಆಗ ಒಂದು ರಾಸಾಯನಿಕ ಸಂಯುಕ್ತ ಉಂಟಾಗುತ್ತೆ. ಆ ರಾಸಾಯನಿಕ ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ, ಅಯಾನಿಕ್ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎನ್ನುವರು. ಇಲ್ಲಿ ಅಯಾನಿಕ್ ಸಂಯುಕ್ತಗಳ ಗುಣಗಳು ಯಾವ ರೀತಿ ಇರುತ್ತೆ, ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. 3.13 ವಿಜ್ಞಾನ ಪ್ರಯೋಗಾಲಯದಿಂದ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್, ಬೇರಿಯಂ ಕ್ಲೋರೈಡ್ ಅಥವಾ ಇತರ ಯಾವುದಾದ್ರೂ ಲವಣಗಳನ್ನು ತೆಗೆದುಕೊಳ್ಳಿ. ಈ ಲವಣಗಳ ಭೌತಿಕ ಸ್ಥಿತಿ ಯಾವುದನ್ನು ಗುರುತಿಸಿ. ಒಂದು ಲೋಹದ ಚಮಚೆ ಅಂದರೆ ಸ್ಪ್ಯಾಟುಲಾಯಲ್ಲಿ ಸ್ವಲ್ಪ ಲವಣವನ್ನು ತೆಗೆದುಕೊಂಡು ಬೆಂಕಿಯ ಜ್ವಾಲೆಯ ಮೇಲೆ ನೇರವಾಗಿ ಕಾಸಿ. ಬೇರೆ ಲವಣಗಳಿಗೂ ಇದನ್ನು ಪುನರಾವರ್ತಿಸಿ. ನೀವು ಏನನ್ನು ಗಮನಿಸಿದಿರಿ, ಈ ಲವಣಗಳು ಜ್ವಾಲೆಯ ಯಾವುದಾದರೂ ಬಣ್ಣ ನೀಡಿದವೆ, ಈ ಸಂಯುಕ್ತಗಳು ಕರಗುವೆ ಎಂಬುದನ್ನು ಪರೀಕ್ಷಿಸಬೇಕು. ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಗಮನಿಸಿ. ಈ ಲವಣಗಳನ್ನು ನೀರು, ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯಲ್ಲಿ ವಿಲೀನಗೊಳಿಸಲು ಪ್ರಯತ್ನಿಸಿ. ಅವು ವಿಲೀನಗೊಳ್ಳುವವೇ? ಚಿತ್ರ 3.8ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುನ್ಮಂಡಲ ರಚಿಸಿ ವಿದ್ಯುದ್ವಾರಗಳನ್ನು ಯಾವುದಾದರೊಂದು ಲವಣದ ದ್ರಾವಣದಲ್ಲಿ ಅದ್ದಿ. ನೀವು ಏನನ್ನು ಗಮನಿಸಿದಿರಿ? ಇದೇ ರೀತಿಯಾಗಿ ಬೇರೆ ಬೇರೆ ಲವಣಗಳನ್ನು ತೆಗೆದುಕೊಂಡು ಪರೀಕ್ಷಿಸಿ. ಈ ಸಂಯುಕ್ತಗಳ ಸ್ವಭಾವದ ಕುರಿತು ನೀವು ತೀರ್ಮಾನವೇನು? ಈ ಚಟುವಟಿಕೆಯಿಂದ ನಾವು ಅಯಾನಿಕ್ ಸಂಯುಕ್ತಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿಯುತ್ತೇವೆ. ಯಾವುದು? ಒಂದನೇದ್ದು ಭೌತಿಕ ಸ್ಥಿತಿ ಅಂದರೆ ಭೌತ ಸ್ಥಿತಿ. ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತವೆ, ಅಂದರೆ ಸ್ಥಾಯಿ ವಿದ್ಯುತ್ ಬಲ ಇರುತ್ತೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರಾಗಿದ್ದು ಒತ್ತಡವನ್ನು ಹಾಕಿದರೆ ಪುಡಿಯಾಗುತ್ತವೆ, ಅಂದರೆ ಇವು ಬ್ರಿಟಲ್ ಆಗಿರ್ತಾವೆ, ಬಿದುರಾಗಿರ್ತಾವೆ. ಇವನು ಒತ್ತಡವನ್ನು ಹಾಕಿದರೆ ಏನಕ್ಕೆ ಪುಡಿಯಾಗ್ತಾವೆ. ಇನ್ನು ಎರಡನೆಯ ಒಂದು ಲಕ್ಷಣ ಯಾವುದಪ್ಪ ಅಂದರೆ ಕರಗುವ ಮತ್ತು ಕುದಿಯುವ ಬಿಂದುಗಳು. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ನೋಡಿ, ಅಯಾನಿಕ್ ಸಂಯುಕ್ತಗಳದಾವ ಇಲ್ಲಿ. ಇದರ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ನೀಡಲಾಗಿದೆ, ಗಮನಿಸಿ. NaCl ಅನ್ನು ತೆಗೆದುಕೊಂಡು ಅಂದರೆ ಅದರ ಕರಗುವ ಬಿಂದು 1074
ಕೆಲ್ವಿನ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕುದಿಯುವ ಬಿಂದು ಎಷ್ಟು 1686. ಅದೇ ರೀತಿ ಲಿಥಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್ಗಳ ಒಂದು ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ನೀಡಲಾಗಿದೆ. ಇವನ್ನು ಸರಿಯಾಗಿ ಗಮನಿಸಿ. ಈಗ ನಾವು ಮೂರನೇ ಒಂದು ಲಕ್ಷಣವನ್ನು ನೋಡೋಣ. ವಿಲೀನತೆ. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನವಾಗುವುದಿಲ್ಲ. ನಾವು ಇದನ್ನು ನೋಡಿದ್ದೀವಿ. ಅಯಾನಿಕ್ ಸಂಯುಕ್ತಗಳು ಏನು ನೀರಿನಲ್ಲಿ ವಿಲೀನವಾಗ್ತವೆ. ನಾಲ್ಕನೆಯ ಒಂದು ಗುಣಲಕ್ಷಣ ಅಂದರೆ ವಿದ್ಯುದ್ವಾಹಕತೆ, ಕಂಡಕ್ಷನ್ ಆಫ್ ಇಲೆಕ್ಟ್ರಿಸಿಟಿ. ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿರುದ್ಧ ವಿದ್ಯುದ್ವಾರಗಳ ಕಡೆಗೆ ಚಲಿಸುತ್ತವೆ. ನಾವು ನೋಡಿದ್ದೀವಿ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಅಂದರೆ ನಾವು ಮೊದಲನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಘನವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಅಂದರೆ ಘನವಸ್ತುಗಳಲ್ಲಿ ಆ ಅಯಾನಿಕ್ ಸಂಯುಕ್ತವು ಘನಸ್ಥಿತಿಯೊಳಗಿದ್ದರೆ ವಿದ್ಯುತ್ ಹರಿಯಲು ಸಾಧ್ಯವಿಲ್ಲ. ಏಕೆಂದರೆ ಅವು ಕಠಿಣವಾಗಿರುತ್ತವೆ ಮತ್ತು ಅಯಾನುಗಳ ಚಲನೆಗೆ ಸಾಧ್ಯವಾಗುವುದಿಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುದಂಶಪೂರಿತ ವಿರುದ್ಧ ಅಯಾನುಗಳ ನಡುವಿನ ವಿದ್ಯುತ್ ಆಕರ್ಷಣ ಬಲಗಳು ಉಷ್ಣತೆಗೆ ಒಡೆಯುತ್ತವೆ. ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಅಂದರೆ ದ್ರವಿಸಿದ ಸ್ಥಿತಿಯೊಳಗಿದ್ದು ಅಂದರೆ ಅವು ಏನಾಗ್ತೈತಿ, ಅವುಗಳ ನಡುವಿನ ಇರುವಂಥ ಆಕರ್ಷಣ ಬಲ ಏನಾಗುತ್ತೆ, ಉಷ್ಣತೆಗೆ ಏನಾಗುತ್ತೆ, ಒಡೆದು ಹೋಗುತ್ತೆ. ಹೀಗಾಗಿ ಅಯಾನುಗಳು ಸ್ವತಂತ್ರವಾಗಿ ಏನಪ್ಪ ಅಂದ್ರೆ ಚಲಿಸ್ತಾವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಮಕ್ಕಳೇ, ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಲಿಕಾಂಶಗಳನ್ನು ತಿಳಿಯೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.